ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂದೀಪ. ಹಂಪಿ ಟ್ರಾವೆಲ್ ವ್ಲಾಗ್ನ ಮೊದಲನೇ ಎಪಿಸೋಡು ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಹೋಪ್ ಎವ್ರಿಬಡಿ ಎಂಜಾಯ್ಡ್. ಇದೇ ಥರ ಹೊಸ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಂಪಿ ಟ್ರಾವೆಲ್ ವ್ಲಾಗ್ನ ಎಪಿಸೋಡ್ 2 ಶುರು ಮಾಡೋಣ. ದಿನ 2 ಬೆಳಗ್ಗೆ 8 ಗಂಟೆ. ಡೇ 1 ಆಯಿತು. ಡೇ 2 ಇನ್ನೇನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ತಿಂಡಿ ತಿನ್ಕೊಂಡು ಆಮೇಲೆ ಹೊರಡೋಣ. ತಿಂಡಿ ಮುಗಿಸ್ಕೊಂಡು ಹೊಸಪೇಟೆಯಿಂದ ಮತ್ತೆ ಹಂಪಿಗೆ ಕಮಲಾಪುರಂ ರೋಡ್ ವಯ ಬಂದ್ವಿ. ಫಸ್ಟ್ ಪ್ಲೇಸ್ ನಾವು ಹೊರಟಿದ್ದೆ ಲೋಟಸ್ ಮಹಲ್. ಈ ಹೊರಡೋಣ, ನೋಡೋಣ ಹೇಗಿದೆ ಅಂತ. ಹಂಪಿಯಲ್ಲಿ ನೀವೆಲ್ಲೇ ಹೋದ್ರು ಎಂಟ್ರೆನ್ಸ್ ಫೀಸಸ್ ಇರಲ್ಲ. ಬಟ್ ಸ್ಟೋನ್ ಚಾರಿಯೇಟ್ ಮತ್ತು ಲೋಟಸ್ ಮಹಲ್ ನೋಡಬೇಕು ಅಂದರೆ ನಿಮಗೆ 40 ರೂಪೀಸ್ ಎಂಟ್ರೆನ್ಸ್ ಚಾರ್ಜಸ್ ಇರುತ್ತೆ. ನೀವೀಗ ಇದನ್ನು ಏನು ನೋಡ್ತಾ ಇದ್ದೀರಾ, ಇದನ್ನು ಅಂತಃಪುರ ಆವರಣ ಅಥವಾ ಜನಾನಾ ಎನ್ಕ್ಲೋಷರ್ ಅಂತ ಕರೀತಾರೆ. ಈ ಜಾಗ ಅಂತಃಪುರ ಅಥವಾ ಮಹಿಳೆ ಆವರಣ ಎಂದು ಜನಪ್ರಿಯ. ಇದು ಆಸ್ಥಾನದ ಮಹಿಳೆಯರಿಗೆ ಸಂಬಂಧಿಸಿದ್ದು. ಐತಿಹಾಸಿಕ ಪುರಾವೆಗಳೇನಿಲ್ಲ. ಈ ಆವರಣದಲ್ಲಿ ಖಜಾನೆ ಕಟ್ಟಡ, ಅರಮನೆ, ನೆಲಮಾಳಿಗೆ, ಜಲಮಹಲ್, ಕಮಲಾ ಮಹಲ್ ಮತ್ತು 3 ಕಾವಲು ಗೋಪುರಗಳು ಇದ್ದಾವೆ. ನೀವೇ ನೋಡ್ಬೋದು, ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಮೊದಲನೇದು ಖಜಾನೆ ಭವನ ಅಥವಾ ಟ್ರೆಷರಿ ಬಿಲ್ಡಿಂಗ್ಗೆ ಹೋಗೋಣ. 24 ಕಂಬಗಳ ಸಾಲು ಅಂಕಣದಲ್ಲಿ ಹಲವಾರು ಭಾಗಗಳಾಗಿ ವಿಭಜಿಸಿದ್ದು, ಅವು ಸರಳ ಕಮಾನುಗಳಿಂದ ಮತ್ತು ಅಷ್ಟಭುಜಾಕೃತಿಯ ಗುಮ್ಮಟಗಳಿರುವ ಛಾವಣಿ ಹೊಂದಿದೆ. ನೀವಿದೇನು ನೋಡ್ತಾ ಇದ್ದೀರಾ, ಇದು ಟ್ರೆಷರಿ ಬಿಲ್ಡಿಂಗ್. ಆಗಿನ ಕಾಲದಲ್ಲಿ ಯಾವೆಲ್ಲ ವಸ್ತುಗಳನ್ನು, ಪೂಜಿಸಲ್ಪಡುವ ಸಾಮಾನುಗಳನ್ನು ಎಲ್ಲನೂ ನೀವಿಲ್ಲಿ ಈ ಪರ್ಟಿಕ್ಯುಲರ್ ಟ್ರೆಷರಿ ಬಿಲ್ಡಿಂಗ್ನಲ್ಲೇ ನೋಡ್ಬೋದು. ನೀವೇ ನೋಡ್ತಾ ಹೋಗಿ. ಆಗಿನ ಕಾಲದ ಮಂಗಳಾರತಿ ತಟ್ಟೆ ಮತ್ತು ಕಾಪರ್ ಕಾಯಿನ್ಸ್. ರಾಣಿಯ ಅರಮನೆಯ ಅಧಿಷ್ಠಾನ ಅಂದರೆ ಬೇಸ್ಮೆಂಟ್ ಆಫ್ ಕ್ವೀನ್ಸ್ ಪ್ಯಾಲೇಸ್ ಅಂತ ಕರೀತಾರೆ ಇದನ್ನು. ರಾಣಿಯರ ಅಂತಃಪುರ ಆವರಣದಲ್ಲಿಯೇ 3 ಕಾವಲು ಗೋಪುರಗಳಿವೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದಾವೆ. ಸುತ್ತಲೂ ರಕ್ಷಣಾ ಗೋಡೆಗೆ ಹೊಂದಿಕೊಂಡಂತೆ ಇರುವ ಈ ಗೋಪುರಗಳು ಅಂಗಳದ ಒಳಗೆ ಮತ್ತು ರಕ್ಷಣಾ ಗೋಡೆಯ ಹೊರಗಿನ ಪ್ರವೇಶವನ್ನೆಲ್ಲ ನೋಡಬಹುದು. ಹಾಗೆ ಮುಂದೆ ನಡ್ಕೊಂಬಂದ್ರೆ ನೆಕ್ಸ್ಟ್ ಸಿಗೋದು ಲೋಟಸ್ ಮಹಲ್ ಅಥವಾ ಕಮಲಾ ಮಹಲ್. ಚಿತ್ರಾಂಗಿ ಮಹಲ್ ಎಂದು ಕರೆಯಲ್ಪಡುವ ಕಮಲಾ ಮಹಲ್ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ 2 ಅಂತಸ್ತಿನ ರಚನೆ. ಇದು ಕಲ್ಲಿನ ಅಲಂಕೃತ ಅಧಿಷ್ಠಾನದ ಮೇಲೆ ನಿಂತಿದ್ದು, ಮೊದಲ ಮಹಡಿಯು ತೆರೆದ ಮಂಟಪವಾಗಿದೆ. ಇಂಚಾಚು ಬಳ್ಳಿಯ ಕಮಾನುಗಳನ್ನು ಹೊತ್ತಿರುವ 24 ಚೌಕ ಕಂಬಗಳನ್ನು ಹೊಂದಿದೆ. ಮೂಲ ರೂಪದಲ್ಲಿ ಗಾರೆ ಕೆಲಸ, ಅಲಂಕಾರ ಮತ್ತು ಬಣ್ಣಗಳಿಂದ ಕಮಲಾ ಮಹಲ್ ಭವ್ಯ ಸುಂದರ ಕಟ್ಟಡವಾಗಿ ಗೋಚರಿಸುತ್ತಿದ್ದೆಂದು ಊಹಿಸಬಹುದು. ಹಾಗೆ ಮುಂದೆ ನಡ್ಕೋತಾ ಬಂದರೆ ನೆಕ್ಸ್ಟ್ ಸಿಗೋದು ಗಜಶಾಲೆ ಅಥವಾ ಎಲಿಫೆಂಟ್ಸ್ ಟೇಬಲ್. ಈ ಉದ್ದವಾದ ಆಯತಾಕಾರದ ರಚನೆಯು 85 × 10 ಮೀಟರ್ ವಿಸ್ತಾರವಾಗಿದ್ದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿರುವ ಗಜಶಾಲೆಯು ಕ್ರಿಸ್ತಶಕ 15ನೇ ಶತಮಾನದ ಕಟ್ಟಡ. ಇದರ ಪಕ್ಕದಲ್ಲಿಯೇ ಕಾವಲುಗಾರರ ಮನೆ ಅಂದರೆ ಗಾರ್ಡ್ಸ್ ಹೌಸ್. ಈ ಕಾವಲುಗಾರರ ಮನೆಯೊಳಗೆ ವರಾಂಡಾದ ಹಿಂಭಾಗದ ಗೋಡೆ ಹೊಂದಿದಂತೆ ವಿವಿಧ ಶಿಲ್ಪಿಗಳನ್ನು ಪ್ರದರ್ಶಿಸಲಾಗಿದೆ. ಇಲ್ಲಿ ಪ್ರದರ್ಶಿಸಿರುವ ಶೈವ ಶಿಲ್ಪಿಗಳ ಸಮೂಹದಲ್ಲಿ ಶಿವ, ಗಣೇಶ, ಕಾಲಭೈರವ, ನಂದಿ ಮತ್ತು ವೀರಭದ್ರರ ಶಿಲ್ಪಿಗಳು ಸೇರಿದ್ದಾರೆ. ಜನಾನಾ ಎನ್ಕ್ಲೋಜರ್ ಆದಮೇಲೆ ನೆಕ್ಸ್ಟ್ ಬರೋದು ರಾಣಿಯ ಸ್ನಾನಗೃಹ ಅಂದರೆ ಕ್ವೀನ್ಸ್ ಬಾತ್. ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಭವ್ಯವಾದ ಚೌಕ ರಚನೆ. ಸಾಮಾನ್ಯವಾಗಿ ರಾಣಿಯ ಸ್ನಾನಗೃಹ ಎಂದು ಗುರುತಿಸಲಾಗಿದ್ದರೂ ಅದನ್ನು ಯಾವ ಸಂದರ್ಭದಲ್ಲಿ ಅಥವಾ ಯಾರು ಬಳಸುತ್ತಿದ್ದರು ಎಂಬುದು ಈಗಲೂ ತಿಳಿದಿಲ್ಲ. ಇದರ ರಚನೆಯು 15 ಮೀಟರ್ ಚದರ ಮತ್ತು 18 ಮೀಟರ್ ಆಳವಿರುವ ನೀರು ನಿಲ್ಲಿಸಬಹುದಾದ ನಡುವಣ ಪ್ರದೇಶವನ್ನು ಹೊಂದಿದೆ. ಒಳಗೆ ಪ್ರತಿ ಬದಿಯಲ್ಲಿ 2ರಂತೆ 8 ಬ್ಯಾಲ್ಕನಿಗಳು ಸ್ನಾನ ಮಾಡುವ ಪ್ರದೇಶಕ್ಕೆ ಮುಖ ಮಾಡಿವೆ. ಮತ್ತೊಂದು ಬ್ಯಾಲ್ಕನಿಯು ದಕ್ಷಿಣದಲ್ಲಿ ಬಾಹ್ಯ ಗೋಡೆಯಲ್ಲಿದೆ. ಈ ಬ್ಯಾಲ್ಕನಿಗಳು ಹೊರ ಮತ್ತು ಒಳಮುಖಗಳನ್ನು ಜಾಮ್ಯತೀಯ ತೋರಣದಂತಹ ಮತ್ತು ಹೂಬಳ್ಳಿಯ ವಿನ್ಯಾಸಗಳಿಂದ ಅಲಂಕರಿಸಲಾಗಿದೆ. ಬ್ಯಾಲ್ಕನಿಗಳು ಬದಿಯ ಗೋಡೆಗಳನ್ನು ಸಂಧಿಸುವ ಮೂಲೆಗಳಲ್ಲಿ ಜಿಗಿಯುತ್ತಿರುವ ಯಾಳಿಗಳನ್ನು ಕಾಣಬಹುದು. ಕ್ವೀನ್ಸ್ ಬಾತ್ ಎಲ್ಲಾನು ನೋಡಿಕೊಂಡು ನಾವು ಹೊರಬಂದ್ವಿ. ಆಗಿನ ಕಾಲದಲ್ಲಿ ಯಾವುದೇ ಬೇರೆ ರಾಜ್ಯದ ರಾಜರು ಬಂದಾಗ ಇದಕ್ಕೆ ಕಪ್ಪ ಕೊಟ್ಟು ಅಂದರೆ ಟೋಲ್ಗೇಟ್ ಟೈಪ್ ಕ್ಯಾಶ್ ಸುಂಕ ಕೊಟ್ಟು ಹೋಗ್ಬೇಕಾಗಿತ್ತು.
ಹಾಗೆ ಚಲಿಸ್ತಾ ಬಂದರೆ ನೆಕ್ಸ್ಟ್ ನಾವು ಬರ್ತಿರೋದು ಸ್ಟೋನ್ ಚಾರಿಯೇಟ್, ಅಂದರೆ ಕಲ್ಲಿನ ರಥ. ಬನ್ನಿ ಈಗ ಹೋಗಿ ಸ್ಟೋನ್ ಚಾರಿಯೇಟ್ ನೋಡೋಣ. ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನಂದರೆ ಪಾರ್ಕಿಂಗ್ ಲಾಟಲ್ಲಿ ಕಾರ್ ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ 20 ರುಪೀಸ್ ಚಾರ್ಜ್ ಇರುತ್ತೆ, ಅದರಲ್ಲಾದರೂ ಹೋಗ್ಬೋದು. ಇಲ್ಲ ಅಂದರೆ ನಡ್ಕೊಂಡು ಕೂಡ ಹೋಗ್ಬೋದು. ಸುಮಾರು 2 ಕಿಲೋಮೀಟರ್ ಆಗುತ್ತೆ. ನಾವು ಟೈಮ್ ಕನ್ಸ್ಟ್ರೇನಿಂದ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲಲ್ಲೇ ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಅದರ ಸುಂದರವಾದ ನೋಟಗಳನ್ನ. ಹಾಗೆ ಚಲಿಸ್ತಾ ಹೋದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು ದೇವಸ್ಥಾನ ಕೂಡ ಕಾಣುತ್ತೆ. ಆ ದೇವಸ್ಥಾನದ ಹೆಸರೇ ಕುದುರೆಗೊಂಬೆ ದೇವಸ್ಥಾನ. ಇದೆ ನೋಡಿ ಆ ದೇವಸ್ಥಾನ. ಹಾಗೆ ಚಲಿಸ್ತಾ ಬರ್ತಾ ಇದ್ದರೆ ನೀವು ಇಲ್ಲಿ ಕಲ್ಲುಗಳನ್ನು ನೋಡ್ಬೋದು. ಆ ಕಲ್ಲುಗಳು ಏನು ಅಂದರೆ ವಿಠಲ್ ಬಜಾರ್ ಅಂತ ಕರೀತಾರೆ. 2 ಕಿಲೋಮೀಟರ್ ಚಲಿಸ್ತಾ ಬಂದ್ವಿ. ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ. ನೀವೇ ನೋಡ್ಬೋದು ಶಿಖರ ಹಾಳಾಗಿದೆ. ಈಗ ಇದೇನು ನೋಡ್ತಾ ಇದ್ದೀರಾ, ಇದು ವಿಠಲ್ ಬಜಾರ್ನ ಸ್ಟಾರ್ಟಿಂಗ್ ಪಾಯಿಂಟ್. ನೀವೇ ನೋಡಿ. ಪರ್ಟಿಕ್ಯುಲರ್ ಜಾಗ ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಅತ್ಯುನ್ನತ ಮಟ್ಟ ಪ್ರತಿನಿಧಿಸುತ್ತದೆ. ಹೀಗೆ ನೋಡ್ತಾ ಇದ್ದೀರಾ, ಇದು ವಿಠ್ಠಲ ದೇವಾಲಯದ ಮ್ಯಾಪ್. ಆಗಲೇ ನಾನು ಹೇಳ್ದಾಗೇ ಇಲ್ಲಿ ಎಂಟ್ರಿಗೆ ಟಿಕೆಟ್ ತೋರಿಸ್ಬೇಕಾಗತ್ತೆ. ಬನ್ನಿ ಈಗ ಎಂಟ್ರಿ ಮಾಡೋಣ. ಅಂತೂ ಇಂತೂ ನಾವು ನೋಡಬೇಕಾಗಿರೋ ಪ್ಲೇಸ್ ಸ್ಟೋನ್ ಚಾರಿಯೇಟ್. ಈಗ ನಾವು ಇಲ್ಲಿ ಬಂದ್ವಿ. ಇದೇ ನೋಡಿ ಒಳಾಂಗಣ ನೋಟ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಬಂದರೆ ಮಂಟಪ ನೋಡ್ಬೋದು. ಆಗಿನ ಕಾಲದಲ್ಲಿ ಇಲ್ಲಿ ನೃತ್ಯ ಮಾಡುತ್ತಿದ್ರು ಅಂತ ಕೂಡ ಹೇಳ್ತಾರೆ ಅಲ್ಲಿನವರು. ಹಾಗೆ ನಾವುಗಳು ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ. ಈ ಸ್ಟೋನ್ ಚಾರಿಯೇಟ್ ಮುಂದೆನೇ ವಿಷ್ಣು ದೇವಸ್ಥಾನ ಕೂಡ ಇದೆ. ಈಗ ಸ್ವಲ್ಪ ಹಾಳಾಗಿದೆ, ನೀವೇ ನೋಡ್ಬೋದು. ಆ ದೇವಸ್ಥಾನ ಸುಮಾರು ಹಾಳಾಗಿರೋ ಕಾರಣ ಇದನ್ನು ಮಾನ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡಿ ಎಲ್ಲರೂ ಟೂರಿಸಮ್ ಪ್ಲೇಸಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೀವೇ ನೋಡಿ, ಇದು ಸ್ಟೋನ್ ಚಾರಿಯೇಟ್. ನೆಕ್ಸ್ಟ್ ಬರ್ತಾ ವಿಜಯ ವಿಠ್ಠಲ ದೇವಸ್ಥಾನ. ನಾನು ಹೇಳಿದಾಗೆ ಈಗ ಆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಉತ್ತರ ನರಸಿಂಹ ಪುರಾಣದಲ್ಲಿ 2ನೇ ದೇವರಾಯನ ಸೇನಾಪತಿ ಆದ ಪ್ಲೋರುಗುಂಡಿ ತಿಪ್ಪನು ವಿಠ್ಠಲಪತಿ ದೇವನಿಗೆ ಭೋಗಮಂಟಪವನ್ನು ಅಡುಗೆಯ ಮಂಟಪ ನಿರ್ಮಿಸಿದನೆಂಬ ಉಲ್ಲೇಖವಿದೆ. ಈ ದೇವಸ್ಥಾನ ವಿಷ್ಣುವಿನ ಕೃಷ್ಣಾವತಾರದ ರೂಪವೆಂದು ಪರಿಗಣಿಸುತ್ತಂತೆ. ವಿಠ್ಠಲನಿಗೆ ಮುಡಿಪಾಗಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯ ಗರ್ಭಗೃಹ, ಅಂತರಾಳ ಇವುಗಳ ಸುತ್ತ ಪ್ರದಕ್ಷಿಣಾಪತಿ. ಈಗ ಗರ್ಭಗುಡಿಯೊಳಗಡೆ ಹೋಗೋಣ. ಇದೇ ನೋಡಿ ವಿಜಯ ವಿಠ್ಠಲ ದೇವಸ್ಥಾನದ ಗರ್ಭಗುಡಿ. ಏನಪ್ಪ ದೇವರ ಗುಡಿಲಿ ಮೂರ್ತಿ ಇಲ್ಲ ಅಂತ ಅಂದ್ಕೊಂಡ್ರ? ಹೌದು, ಈ ದೇವಾಲಯದಲ್ಲಿ ಯಾವುದೇ ಮೂರ್ತಿ ಈಗ ಇಲ್ಲ. ಬಟ್ ಪುರಾಣದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯ ವಿಠ್ಠಲ ಇಲ್ಲಿ ಪೂಜೆ ನಡೀತಿತ್ತು. ಈಗ ಆ ಮೂರ್ತಿಗಳು ತಮಿಳುನಾಡಿಗೆ ಸ್ಥಳಾಂತರಿಸಲಾಗಿದೆ. ನೀವೇ ನೋಡಿ. ಹಾಗೆ ಒಂದು ರೌಂಡ್ ದೇವಸ್ಥಾನ ಸುತ್ತೋಣ ಅಂತ ಹೋದರೆ ನೀವೇ ನೋಡ್ಬೋದು, ಒಂದು ಚೂರು ಬೆಳಕು ಅನ್ನೋದೇ ಇಲ್ಲ. ಬಟ್ ಆದರೂ ನಾವು ಒಂದು ಧೈರ್ಯ ಮಾಡಿ ಒಂದು ರೌಂಡ್ ಹೋಗೋಣ ಅಂತ ಹೋಗಿ ಬರೋಣ ಅಂತ ಹೊರಟ್ವಿ. ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ನೋಡ್ತಾ ಇದ್ರೆ ಅದು ಪುರಂದರ ಮಂಟಪ ಅಂತ ಕರೀತಾರೆ. ಇದು ಹೊರಾಂಗಣ ನೋಟ ವಿಠ್ಠಲ ದೇವಾಲಯದ್ದು. ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅದೇ ಎಲೆಕ್ಟ್ರಿಕ್ ಕಾರಲ್ಲಿ ಹೊರಟ್ವಿ ವಾಪಸ್. ಬಟ್ ಆನ್ ದ ವೇ ನಮಗೇನಾಯಿತು ಅಂದರೆ ಡ್ಯಾಮಲ್ಲಿ ತುಂಬಾ ನೀರು ಬಿಟ್ಟ ಕಾರಣ ರೋಡೆಲ್ಲ ಫುಲ್ ಆಗಿತ್ತು. ನೀವೇ ನೋಡ್ಬೋದು ಕಾರ್ ಹೇಗೆ ಮುಳುಗ್ತಿದೆ ಅಂತ. ತುಂಬಾ ನೀರಿತ್ತು. ಅಂತೂ ಇಂತೂ ಒಳ್ಳೆ ಡ್ರೈವರ್ ಸಿಕ್ಕಿದ್ರು. ಬಟ್ ಆ ಡ್ರೈವರ್ ತುಂಬಾ ಧೈರ್ಯ ಮಾಡಿ ಈ ನೀರಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಹೊರಟ್ರು. ನೀವೇ ನೋಡಿ ನೀರು ಹೇಗೆಲ್ಲ ಗಾಡಿಗೆ ಚಿಮ್ತಿದೆ ಅಂತ. ಹೈವೇ ರೋಡಿಗೆ ಕನೆಕ್ಟ್ ಆದ್ವಿ. ಹಾಗೇನೆ ಅಲ್ಲಿ ಒಂದು ಬ್ಯೂಟಿಫುಲ್ ಸೀನರಿ
ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೆಯುತ್ತಂತೆ. ನಮ್ಮ ಡ್ರೈವರ್ ಕೂಡ ಅದನ್ನು ಡೀಟೇಲ್ಸ್ ಕೊಟ್ಟು ಫೋಟೋಸ್ ತಗೊಳ್ಳಿ ಅಂತ ಹೇಳಿದ್ರು. ಇದೇ ನೋಡಿ ನೀರು, ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನವ ಬೃಂದಾವನ ಅನ್ನೋ ಪ್ಲೇಸ್ಗೆ. ಅದು ಎಷ್ಟು ದೊಡ್ಡದಿದೆ ಗೊತ್ತಾ? ಅದನ್ನೇ ಮುಳುಗಿದೆ ಅಂದ್ರೆ ಮುಗೀತದೆ. ಈ ಅದು ಮಂಟಪ ಅಂದರೆ ನಾರ್ಮಲ್ ನಾವು ಅಲ್ಲಿ ನೋಡ್ತಿದ್ವಲ್ಲ ಅದೇ ಥರನಾ? ತುಂಬ ಚೆನ್ನಾಗಿತ್ತು ಅದು ಫೋಟೋ. ಎಲ್ಲಿ ಇದರಿಂದ ಭಾಗನ ಎಲ್ಲ ಬೆಟ್ಟದ ಹಿಂಭಾಗ. ನಿಮ್ಗೆ ಇಲ್ಲಿ ಬಿಟ್ಟರೆ ಅವನು ಆ ಪಾಯಿಂಟಿಗೆ ಅಲ್ಲಿ ನಡ್ಕೊಂಡು ಹೋಗಿ ಆ ಗಿಡದ ಹತ್ರವರೆಗೆ ಹೋಗ್ಬೇಕು ನೀವು ನಡ್ಕೊಂಡು ಹಿಂದಲಿಂದ ಬೆಟ್ಟದ ಅವೆಲ್ಲ ಮಂಟಪ ಮುಳುಗ್ಬಿಟ್ಟವ್ ನೋಡ್ರಿ. ಎಷ್ಟು ಡೀಪ್ ಎಷ್ಟಿದ್ವು ಇವೆಲ್ಲ. ಇದಾ? ಒಂದು ಕಾಣಿಸ್ತಾ ಇಲ್ಲ. 4 ಮಂಟಪ, 1, 2, 3 ಡ್ಯಾಮ್ ನೀರು ಓಪನ್ ಆಗಿರೋದು. ಹಾಗೆ ದಾರಿಯಲ್ಲಿ ಬರ್ತಾ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಕ್ತು. ತುಂಬ ಪುರಾತನವಾದ ದೇವಸ್ಥಾನ, ಹಾಗಾಗಿ ಇಳಿದು ಹೋಗಿ ನೋಡ್ಕೊಬರೋಣ ಅಂತ ಹೋದ್ವಿ. ನೀವೇ ನೋಡ್ಬೋದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ದುರ್ಗಾ ಕೋಟೆ. ಈ ದೇವಸ್ಥಾನ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ್ರಂತೆ. ಅಲ್ಲಿನ ವಿಜಯನಗರ ಕಾಲಕ್ಕಿಂತ ಪುರಾತನವಾದ ದುರ್ಗೆಯ ಗುಡಿಯೊಂದಿದೆ. ಹಾಗೆ ನಡ್ಕೋತಾ ಹೋದರೆ ಇಲ್ಲಿ ಸುಮಾರು ಒಂದು 100ರಿಂದ 150 ಮೆಟ್ಲಿದ್ದಾವೆ. ಹಾಗೆ ಬಂದ ತಕ್ಷಣ ಆಂಜನೇಯನ ದರ್ಶನ ಆಗುತ್ತೆ. ನೆಕ್ಸ್ಟ್ ಸಿಗೋದೆ ದುರ್ಗಾ ದೇವಿ ಗುಡಿ. ಇದೆ ನೋಡಿ ಆ ದುರ್ಗಾ ದೇವಿ ಗುಡಿ. ಕೋಟೆಯ ಪಶ್ಚಿಮ ದಿಕ್ಕಿಗೆ ಸ್ವಲ್ಪ ದೂರದಲ್ಲಿ ಬೃಹತ್ ಬಂಡೆಗಳ ನಡುವೆ ಗವಿ ಕೂಡ ಹೊಂದಿದೆ. ಆ ಗವಿ ಏನಂದರೆ ಕಿಷ್ಕಿಂಧೆಯ ಬಲಶಾಲಿ ರಾಜ ವಾಲಿಯ ವಾಸಸ್ಥಾನವಾದ ವಾಲಿ ಕಿಲಾ ಎಂದು ಹೇಳಲಾಗುತ್ತದೆ. ಹಾಗೆ ನಡ್ಕೋತಾ ಬಂದರೆ ಸಮೀಪದಲ್ಲೇ ಒಂದು ಪವಿತ್ರ ಬಾವಿ ಇದ್ದು, ಆ ಬಾವಿಗೆ ರಾತ್ರಿಯ ವೇಳೆ ದೇವಕನ್ಯೆಯರು ಭೇಟಿ ನೀಡಿ ಜಲಕ್ರೀಡೆಯಾಡುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಹಾಗೆ ಮುಂದೆ ನಡ್ಕೊಂಡು ಬಂದರೆ ನೀವೇ ನೋಡ್ಬೋದು, ಇಲ್ಲಿ ನವಗ್ರಹ ದೇವಸ್ಥಾನಗಳು ಕೂಡ ಇದ್ದಾವೆ. ತುಂಬಾ ಪುರಾತನವಾದ ದೇವಸ್ಥಾನವಿದು, ನೀವೇ ನೋಡಿ. ಹಾಗೆ ಮುಂದೆ ನಡ್ಕೊಂಡು ಬಂದರೆ ನೆಕ್ಸ್ಟ್ ಸಿಗೋದೆ ವಾಲಿಯ ಗುಹೆ. ಇದೆ ನೋಡಿ ವಾಲಿ ಗುಹೆಗೆ ಹೋಗುವಂಥ ದಾರಿ. ಬನ್ನಿ ಒಳಗೋಗೋಣ. ಈ ಗುಹೆ ಒಳಗಡೆ ಹೋಗ್ತಾ ಇದ್ರೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವೇ ನೋಡ್ಬೋದು, ತುಂಬಾ ಕತ್ಲಿದೆ ಒಳಗಡೆ ಗುಹೆ. ಸುಮಾರು 100 ಮೀಟರ್ ಇರ್ಬೋದು ಅಷ್ಟೇ ಈ ಗುಹೆ. ಒಂದು ಕಡೆ ಇನ್ನಾಗಿ ಇನ್ನೊಂದು ಕಡೆ ಔಟ್ ಆಗುವಂಥದ್ದು. ಹೀಗೆ ನಡ್ಕೋತಾ ಬಂದ್ವಿ. ಇದೆ ನೋಡಿ ಎಕ್ಸಿಟ್ ಪಾಯಿಂಟ್. ಆಲ್ಮೋಸ್ಟ್ ಶ್ರೀರಾಮ ಲಕ್ಷ್ಮಣ ಎಲ್ಲರೂ ಕಾಣ್ತಾ ಇರ್ಬೋದು. ಬೆಟ್ಟ ಎಲ್ಲ ಇಳ್ಕೊಂಡು ಬಂದು ನೆಕ್ಸ್ಟ್ ಹೊರಟಿದ್ದು ಪಂಪಾ ಸರೋವರ. ಪಂಪಾ ಸರೋವರ ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ದೇವಸ್ಥಾನ ಇದೆ. ಬನ್ನಿ ಆ ಲಕ್ಷ್ಮೀ ದೇವಸ್ಥಾನ ಒಳಗಡೆ ಹೋಗೋಣ. ಸುಮಾರು 3 ಗಂಟೆ ಆಗಿತ್ತು. ನೆಕ್ಸ್ಟ್ ಪ್ಲೇಸ್ನ ಹೊರಟಿದ್ದು ಅಂಜನಾದ್ರಿ ಪರ್ವತ. ಜನ ಏನೋ ಸುಮಾರಾಗಿದ್ರು, ಬೆಟ್ಟ ಹತ್ತಲೇಬೇಕು ಅಲ್ವಾ, ಇದೇ ತುಂಬಾ ದೊಡ್ಡ ಪರ್ವತ. ಬನ್ನಿ ಈಗ ಈ ಬೆಟ್ಟ ಕೂಡ ಹತ್ತೋಣ. ಹಾಗೋ ಈಗ ಬಾಹುಟ ಕಾಣಿಸ್ತು. ಇನ್ನೇನು ನಾವು ದೇವಸ್ಥಾನ ಹತ್ರ ಬಂದ್ವಿ. ಬನ್ನಿ ಈಗ ಆಂಜನೇಯನ ದರ್ಶನ ಮಾಡೋಣ. ಬೆಟ್ಟ ಅಂದಮೇಲೆ ಅದ್ರ ವೀವ್ ಇರಲೇಬೇಕಲ್ಲ. ಇದೆ ನೋಡಿ ಬೆಟ್ಟದ ತುದಿಯಿಂದ ವೀವು. ತುಂಗಭದ್ರಾ ನದಿ ತುಂಬಾ ಹರಿತಿತ್ತು. ನೀವೇ ನೋಡ್ಬೋದು ನೀರು ಎಷ್ಟರ ಮಟ್ಟಿಗೆ ಕಾಣ್ತಿದೆ ಬೆಟ್ಟದ ಮೇಲಿಂದ. ಸ್ಥಳೀಯರ ನಂಬಿಕೆಯಂತೆ ಈ ಪರ್ವತದಲ್ಲಿ ಆಂಜನೇಯನ ತಾಯಿ ಅಂಜನಾದೇವಿ ವಾಸವಿದ್ದಿದ್ರಂತೆ. ಇದಕ್ಕೆ ಅಂಜನಾದ್ರಿ ಪರ್ವತ ಎಂಬ ಹೆಸರು ಬಂದಿದ್ದು ಎನ್ನಲಾಗುತ್ತದೆ. ಇದೇ ನೋಡಿ ಆಂಜನೇಯ ಸರಳ ಮೂರ್ತಿ, ತುಂಬಾ ಅಲಂಕಾರ ಏನಿಲ್ಲ. ಪಕ್ಕದಲ್ಲೇ ಅಂಜನಾದೇವಿ ಚಿಕ್ಕ ಗುಡಿ ಕೂಡ ಇದೆ.
ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಹುಲಿಗಮ್ಮ ದೇವಸ್ಥಾನಕ್ಕೆ. ಇದೇ ನೋಡಿ ಹುಲಿಗಮ್ಮ ದೇವಸ್ಥಾನದ ದ್ವಾರಬಾಗಿಲು. ಈ ಹುಲಿಗಮ್ಮ ದೇವಿಯವರ ಈ ದೇವಸ್ಥಾನ ಶಕ್ತಿಪೀಠವಾಗಿದ್ದು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಹುಲಿಗಮ್ಮ ದೇವಸ್ಥಾನ, ಈ ದೇವಿ ಏನು ಅಂದರೆ ಶ್ರೀ ಸವದತ್ತಿ ಯಲ್ಲಮ್ಮನ ಪ್ರತಿ ಅವತಾರ. ರಾಜ್ಯದ ಭಾಗಗಳಿಂದ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ ಬರ್ತಾರೆ. ಇದೇ ನೋಡಿ ಹುಲಿಗಮ್ಮ ದೇವಿಯ ಸಂಕ್ಷಿಪ್ತವಾದ ಚರಿತ್ರೆ. ಹುಲಿಗಮ್ಮ ದೇವಸ್ಥಾನದ ಒಳಾಂಗಣ ನೋಟವಿದು. ಇದೇ ನೋಡಿ ಆ ದೇವಿಯ ದರ್ಶನ. ದೇವಿಯ ದರ್ಶನ ಆಯಿತಾ? ನೆಕ್ಸ್ಟ್ ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ. ಸುಮಾರು 8 ಗಂಟೆಗೆ ನಮಗೆ ಟ್ರೈನ್ ಹೊರಡೋದಿತ್ತು. ಸೊ ನಾವು ಟ್ರೈನ್ ಸ್ಟೇಷನ್ಗೆ ಬಂದ್ವಿ. ಸುಮಾರು 4:15 ಗಂಟೆ ಮುಂಜಾನೆ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ನಾವು ರೀಚ್ ಆದ್ವಿ. ಒಂದು ಗ್ರೂಪ್ ಫೋಟೋ ಮ್ಯಾಂಡೇಟ್ರಿ ಅಲ್ವಾ. ಸೈನಿಂಗ್ ಆಫ್. ಹಂಪಿ ಟ್ರಾವೆಲ್ ವ್ಲಾಗ್ನ ಇಷ್ಟಪಟ್ರಿ ಅನ್ಕೋತೀನಿ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.